ಯಾರು? ನಮಸ್ಕಾರ ವೈದ್ಯರೇ. ನಮಸ್ಕಾರ. ಏನಾಗಬೇಕಾಗಿತ್ತು ಹೇಳಿ. ನನ್ನ ಹೆಸರು ಅಮರ್ ಅಂತ. ನಾನು ಬೆಂಗಳೂರಿಂದ ನಿಮ್ಮನ್ನು ನೋಡಕ್ಕೆ ಅಂತ ಬಂದಿದ್ದೀನಿ. ಹೌದಾ? ಒಳ್ಳೆಯದು, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಬಂದ ವಿಷಯ? ಏನು ವಿಷಯ? ವಿಷಯ ಇದೆ. ಇತ್ತೀಚೆಗೆ ಈ ಹುಡುಗಿ ನಿಮ್ಮಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ರು ತಾನೆ? ಹೌದಪ್ಪ. ಅಲ್ಲ, ಈ ಹುಡುಗಿನ ಹುಡ್ಕೊಂಡು ಒಬ್ರಾದ್ಮೇಲೆ ಒಬ್ರು ಬರ್ತಾನೇ ಇದ್ದೀರಲ್ಲ. ಏನು ಒಬ್ರಾದ್ಮೇಲೆ ಒಬ್ರು ಅಂದ್ರೆ ಇದಕ್ಕೂ ಮುಂಚೆ ಯಾರಾದರೂ ಬಂದಿದ್ರಾ? ಒಂದು ಹುಡುಗಿ ಮತ್ತೆ ಒಬ್ಬ ಹೆಂಗಸು ಇಲ್ಲಿಗೆ ಬಂದಿದ್ರು. ಈ ಹುಡುಗಿ ಬಗ್ಗೆ ವಿಚಾರಿಸಿದ್ರು, ನಮ್ಮಲ್ಲೇ ಉಳ್ಕೊಂಡಿದ್ರು. ನನ್ನ ಆತಿಥ್ಯನೂ ಕೂಡ ಸ್ವೀಕರಿಸಿದ್ರು. ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಹೊರಟರು. ನೀವು ಫೋಟೋದಲ್ಲಿ ತೋರಿಸಿದ ಹುಡುಗಿ ನಿನ್ನೆ ಬಂದಿದ್ದಲ್ಲ ಹುಡುಗಿ, ಇಬ್ರು ತೇಟ್ ಒಂದೇ, ಒಳ್ಳೆ ಅಚ್ಚು ಇದಾಗೆ. ಈ ಹುಡುಗಿ ಬಗ್ಗೆ ವಿಚಾರಿಸಿದ್ರು. ನನಗೆ ಗೊತ್ತಿದ್ದೆಲ್ಲ ಹೇಳಿ ಕಳಿಸ್ದೆ. ಆಮೇಲೆ ಅವರಿಬ್ರು ಏನೋ ಅಕ್ಕ ತಂಗಿರು ಅಂತ ಹೇಳ್ದಾಗಿತ್ತು. ಹೌದಾ? ಅವ್ರು ಇನ್ನೇನು ವಿಚಾರಿಸಿದ್ರು? ಅದೇ ಈ ಫೋಟೋದಲ್ಲಿ ತೋರಿಸಿದ ಹುಡುಗಿ ಯಾವಾಗ ಇಲ್ಲಿ ಟ್ರೀಟ್ಮೆಂಟ್ ಬಂದ್ಲು, ಅವಳನ್ನ ಕರ್ಕೊಂಬಂದವ್ರು ಯಾರು ಅಂತ ಕೇಳಿದ್ರು. ಆ ವಿಚಾರ ಎಲ್ಲ ನನ್ನ ಹತ್ರ ವಿಚಾರಿಸಿದ್ರು. ಏನು ಹೇಳ್ತಿದ್ದೀರಾ ವೈದ್ಯರೇ? ಇದು ನಿಜಾನಾ? ಬಂದವರು ಬೇರೆ ಏನಾದರೂ ಹೇಳೋದ್ರಾ? ವಿಚಾರಿಸ್ತಾ ಇರೋ ಆ ಹುಡುಗಿ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ ಅಂತ ಅವ್ರ ನಂಬರ್ ನನಗೆ ಕೊಟ್ಟು ಹೋದ್ರು. ಹಾಗಾದ್ರೆ ಆ ನಂಬರ್ ಕೊಡಕ್ಕಾಗುತ್ತಾ? ಅದೆಲ್ಲೋ ಇಟ್ಟಿದ್ದೆ. ಸರಿ ವೈದ್ಯರೇ, ನಾನೊಂದು ಫೋನ್ ಮಾಡಿ ಬರ್ತೀನಿ. ಆಗ್ಲಪ್ಪ. ಅಲ್ಲ ಕಣಮ್ಮ, ಆ ಟ್ರಾವೆಲ್ ಅವ್ನು ಕೊಟ್ಟಿದ್ದ ಅಡ್ರೆಸ್ಸು ನಮ್ಗೆ ಉಪಯೋಗಕ್ಕೆ ಬರುತ್ತಾ? ಖಂಡಿತವಾಗ್ಲೂ ಬರುತ್ತಲ್ವ ರತ್ನಮ್ಮ? ನೀವೇನ್ ಹೀಗೆ ಕೇಳ್ತಿದ್ದೀರಾ? ಎಷ್ಟು ಈಸಿಯಾಗಿ ರೂಟ್ ಕೊಟ್ಟು ಕಳ್ಸಿದಾರೆ ನಮ್ಗೆ. ಹೌದು ಕಣಮ್ಮ, ಏನೋ ಹೇಳಿ ಕಳಿಸಿದ್ದಾರೆ. ಆದ್ರೂ ದೊಡ್ಡವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಡ್ಡ ದಾರಿ ಹಿಡಿಯೋ ಬದಲು ದೊಡ್ಡ ದಾರಿ ಹಿಡಿಬೇಕು ಅಂತ. ಅದಕ್ಕೆ ಈ ಕಡೆ ದಾರಿಯಿಂದ ಏನಾದ್ರೂ ಸಮಸ್ಯೆಗಳು ಬರ್ಬೋದಾ ಅಂತ. ರತ್ನಮ್ಮ, ಸುಮ್ನೆ ಬನ್ನಿ ರತ್ನಮ್ಮ. ಎಲ್ಲದಕ್ಕೂ ನಾವು ನೆಗೆಟಿವ್ ಯೋಚನೆ ಮಾಡಬಾರ್ದು. ನೋಡಿ, ಒಳ್ಳೇದಾಗತ್ತಂತ ಮುಂದೆ ಹೋಗ್ತಾ ಇರ್ಬೇಕಷ್ಟೆ. ಸರಿ ಕಣಮ್ಮ, ನೀನೇ ನನ್ನ ಜೊತೆ ಇರುವಾಗ ನನಗೇನ್ ಕೇಳಾಗತ್ತೆ. ನಡಿ ಹೋಗೋಣ. ಹೌದು, ಈಗ ನಮ್ಗೆ ಅಯ್ಯಪ್ಪ ಅಡ್ರೆಸ್ ಹೇಳದ್ನಲ್ಲ, ಆ ಅಡ್ರೆಸ್ಸಲ್ಲಿ ಅರ್ಚನಾ ಸಿಕ್ಬಿಡ್ತಾಳೆ ಅಂತ್ಯಾ? ಖಂಡಿತ ಸಿಗ್ತಾಳೆ, ಬನ್ನಿ. ಆದ್ರೂ ನಾವಿಬ್ರೇ ಹೋದ್ರೆ ಸಾಕೇನಮ್ಮ? ಆ ಮಂತ್ರಂಗ್ ಮೊದ್ಲೇ ಕೇಡ್ ಬುದ್ಧಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಂತ ಭಯ. ಅದು ಅಲ್ದೆ ಅವಳ ಜೊತೆ ಯಾರನ್ನೋ ರೌಡಿ ಹೆಂಗ್ಸನ್ ಇಟ್ಕೊಂಡವಳಂತೆ. ರತ್ನಮ್ಮ, ಭಯ ಪಡ್ಬೇಡಿ. ಭಯ ಏನು ಇಲ್ಲ ಕಣಮ್ಮ. ನೀನ್ ನನಗ್ ಸಿಕ್ತಿಯೋ ಇಲ್ವಾ ಅನ್ಕೊಂಡಿದ್ದೆ. ಅಂತದ್ರಲ್ಲಿ ಆ ದೇವ್ರು ನಿನ್ನೆ ಕಳ್ಸಿದಾನೆ. ನಮ್ಮ ಅರ್ಚನಮ್ಮ ಸಿಗಲ್ವಾ? ನನ್ ಶಾಂತಮ್ಮ ನನ್ನ ಅನಾಥೆ ಮಾಡಿ ಹೋಗ್ಬಿಟ್ಲಲ್ಲ ಅಂತ ಈ ಜೀವನದಲ್ಲಿ ಇನ್ ಹೇಗಿರ್ಲಪ್ಪ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಕರಡೆ ತೋರಿ ನಿನ್ನನ್ನು ಕಳಿಸ್ಬಿಟ್ಟ. ಮತ್ತೆ ಅಷ್ಟೇ ಅಲ್ಲ, ನಮ್ ಶಾಂತಿ ನಿವಾಸದಲ್ಲೂ ನಿನ್ನ ಜಾಗನ ಗಟ್ಟಿ ಮಾಡ್ಕೊಂಡ್ಬಿಟ್ಟೆ. ಈಗ್ಲಾದ್ರೂ ನಿನ್ನ ಜೊತೆ ಸಂತೋಷವಾಗಿ ಇರೋ ಆಯಸ್ಸನ್ನ ಕಳೆದ್ಬಿಡ್ತೀನಿ ಕಣಮ್ಮ.